ಮಹಾರಾಷ್ಟ್ರ ರಾಜಕೀಯದಲ್ಲಿ ಬಂಡಾಯದ ಬಿರುಗಾಳಿ. ಅಜಿತ್ ಪವಾರ್ ಟಿಂಗ್ ವಿರುದ್ಧ ಎನ್ಸಿಪಿ ಅರ್ಹತೆಯ ಅನರ್ಹತೆಯ ಅಸ್ತ್ರ. ಈವರೆಗೂ ಎಷ್ಟು ನಾಯಕರ ಉಚ್ಚಾಟನೆಯಾಗಿದೆ ಅಂತ ಗೊತ್ತಾ? ನಮ್ಮದೇ ಅಧಿಕೃತ ಎನ್ಸಿಪಿಯಿಂದ ಅಜಿತ್ ಬಡ. ಇದೆಲ್ಲವನ್ನು ನೋಡೋಣ ಮಹಾ ಡ್ರಾಮಾ ನ್ಯೂಸ್ ಟಾಪ್ 9ನಲ್ಲಿ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ. ಅಜಿತ್ ಪವಾರ್ ಬಂಡಾಯಕ್ಕೆ ಶರದ್ ಪವಾರ್ ಬಣ ಶಾಕ್ ಕೊಟ್ಟಿದೆ. ಎನ್ಸಿಪಿಯ 5 ಉಚ್ಚಾಟನೆಗೊಂಡಿದ್ದಾರೆ. ಎನ್ಸಿಪಿಯ ರೆಬೆಲ್ ಶಾಸಕರಿಗೂ ಅನರ್ಹತೆಯ ಭೀತಿ ಕಾಡ್ತಾ ಇದೆ. ಬಂಡಾಯದ ಬಿರುಗಾಳಿಗೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಕ್ರಾಂತಿಯೇ ನಡೆದಿದೆ. ಪವಾರ್ ಕುಟುಂಬದಲ್ಲಿ ಪವರ್ ಗೇಮ್ ತೀವ್ರಗೊಂಡಿದೆ. ಚಿಕ್ಕಪ್ಪನ ವಿರುದ್ಧ ಬಂಡಾಯ ಸಾರಿರುವ ಅಜಿತ್ ಪವಾರ್ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ. ಡಿಸಿಎಂ ಹುದ್ದೆ ಅಲಂಕರಿಸಿರುವ ಅಜಿತ್ ಪವಾರ್ ವಿರುದ್ಧ ಶರದ್ ಪವಾರ್ ಬಣ ಅನರ್ಹತೆ ಅಸ್ತ್ರ ಹೂಡಿದೆ. ರಾಜಕೀಯ ಕ್ಷಿಪ್ರ ಬೆಳವಣಿಗೆಯಲ್ಲಿ ಎನ್ಸಿಪಿಯಿಂದ ಹೊರಗಡೆ ಬಂದು ಸಿಎಂ ಏಕನಾಥ್ ಶಿಂದೆ ಸರ್ಕಾರಕ್ಕೆ ಬೆಂಬಲ ನೀಡಿದ್ದ ಅಜಿತ್ ಪವಾರ್ ಸೇರಿದಂತೆ 9 ನಾಯಕರು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ದಟ್ಟವಾಗಿದೆ. ಬೆನ್ನಿಗೆ ಚೂರಿ ಹಾಕಿ ಪಕ್ಷಕ್ಕೆ ದ್ರೋಹ ಬಗೆದ ಶಾಸಕರ ವಿರುದ್ಧ ಎನ್ಸಿಪಿ ಕೆಂಡವಾಗಿದ್ದು ಪಕ್ಷೇತರ ನಿಷೇಧ ಕಾಯ್ದೆ ಅಸ್ತ್ರ ಪ್ರಯೋಗಿಸುವುದಕ್ಕೆ ಮುಂದಾಗಿದೆ. ಶಿಂದೆ ಸಂಪುಟ ಸೇರಿರುವ 9 ಶಾಸಕರನ್ನ ಅನರ್ಹಗೊಳಿಸುವಂತೆ ಶರದ್ ಪವಾರ್ ಬಣ ಸ್ಪೀಕರ್ಗೆ ದೂರು ನೀಡಿದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಹೈಡ್ರಾಮಾ ಆಗ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಎನ್ಸಿಪಿಯ 5 ಉಚ್ಚಾಟನೆಗೊಳಿಸಲಾಗಿದೆ. ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಕಾರ್ಯಾಧ್ಯಕ್ಷ ಸ್ಥಾನದಿಂದ ಪ್ರಫುಲ್ ಪಟೇಲ್ ರನ್ನ ವಜಾಗೊಳಿಸಿದ್ದಾರೆ. ಇನ್ನು ರೆಬೆಲ್ ಶಾಸಕ ಸುನಿಲ್ ತಟಗೆರೆಯನ್ನು ಉಚ್ಚಾಟನೆ ಮಾಡಲಾಗಿದೆ. ಪಕ್ಷದಿಂದ ಹೊರಬಂದು ಅನರ್ಹತೆ ಕುಣಿಕೆಯಲ್ಲಿ ಸಿಲುಕಿರುವ ಅಜಿತ್ ಪವಾರ್ ದೇವೇಂದ್ರ ಫಡ್ನವೀಸ್ ಜೊತೆಗೆ ಸಭೆ ನಡೆಸಿದ್ರು. 1 ಗಂಟೆಗೂ ಅಧಿಕ ಸಮಯ ಚರ್ಚಿಸಿದ್ದಾರೆ. ಅನರ್ಹತೆ ಅಸ್ತ್ರದಿಂದ ಪಾರಾಗುವುದು ಹೇಗೆ, ಮುಂದಿನ ರಾಜಕೀಯ ತಂತ್ರಗಳು ಏನು ಎನ್ನುವ ಬಗ್ಗೆ ಚರ್ಚೆ ನಡೆಸಿದ್ರು ಎನ್ನಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿ ಎನ್ಸಿಪಿಯಿಂದ ಬಂಡೆದ್ದ ಸಂಸದರಾದ ಪ್ರಫುಲ್ ಪಟೇಲ್ ಹಾಗೂ ಸುನಿಲ್ ತಟಗೆರೆ ಅವರನ್ನ ಶರದ್ ಪವಾರ್ ಪಕ್ಷದಿಂದ ಉಚ್ಚಾಟಿಸಿದ್ದಾರೆ. ಜೊತೆಗೆ ಅಜಿತ್ ಪವಾರ್ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಮುಂಬೈ ವಿಭಾಗೀಯ ಎನ್ಸಿಪಿ ಮುಖ್ಯಸ್ಥ ನರೇಂದ್ರ ರಾಥೋಡ್, ಅಕೋಲಾ ನಗರ ಜಿಲ್ಲಾ ಮುಖ್ಯಸ್ಥ ವಿಜಯ್ ದೇಶಮುಖ್ ಮತ್ತು ರಾಜ್ಯ ಸಚಿವ ಶಿವಾಜಿರಾವ್ ಗರ್ಜೆ ಅವರನ್ನ ಉಚ್ಚಾಟಿಸಲಾಗಿದೆ. ನಮ್ಮದೇ ಅಧಿಕೃತ ಎನ್ಸಿಪಿ ಅಂತ ಅಜಿತ್ ಪವಾರ್ ಬಣ ಹೇಳಿಕೊಂಡಿದೆ. ಉಚ್ಚಾಟನೆಗಳಿಗೆ ಯಾವುದೇ ಮಾನ್ಯತೆ ಇಲ್ಲ ಅಂತ ಹೇಳಿದೆ. ಅಲ್ಲದೆ ಎನ್ಸಿಪಿ ರಾಜ್ಯ ಘಟಕದ ಅಧ್ಯಕ್ಷ ಜಯಂತ್ ಪಾಟೀಲ್ ರನ್ನ ಪಕ್ಷದಿಂದ ಉಚ್ಚಾಟಿಸಿದೆ. ಆ ಸ್ಥಾನಕ್ಕೆ ಸುನಿಲ್ ತಟಗಾರೆ ಅವರನ್ನ ಹೆಸರಿಸಿದೆ. ಪಕ್ಷದಲ್ಲಿ ಬಹುಮತದ ನಿರ್ಧಾರವನ್ನ ಒಪ್ಪಿಕೊಳ್ಳುವಂತೆ ನಾವು ಶರದ್ ಪವಾರ್ ಅವರನ್ನ ವಿನಂತಿಸುತ್ತೇವೆ. ನಾವು ಅವರ ಆಶೀರ್ವಾದವನ್ನ ಬಯಸುತ್ತೇವೆ ಅಂತ ಅಜಿತ್ ಪವಾರ್ ಹೇಳಿದ್ದಾರೆ. ಪಕ್ಕದ ಮಹಾರಾಷ್ಟ್ರದ ರಾಜಕೀಯದಲ್ಲಿ ನಿನ್ನೆ ಒಂದೇ ದಿನದಲ್ಲಿ ಕ್ಷಿಪ್ರ ಬೆಳವಣಿಗೆ ನಡೆದಿತ್ತು. ಎನ್ಸಿಪಿಯ ಅಜಿತ್ ಪವಾರ್ 3ನೇ ಬಾರಿಗೆ ಮತ್ತು ಈಗಿನ ಸರ್ಕಾರದ 2ನೇ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದರಿಂದ ವಿಚಲಿತಗೊಂಡವರಂತೆ ಕಾಣಿಸ್ತಾ ಇರುವ ಎನ್ಸಿಪಿ ಅಧ್ಯಕ್ಷ ಶರದ್ ಪವಾರ್ ಸಾತಾರದ ಕರಡ್ನಲ್ಲಿ ಇರುವ ವೈಬಿ ಚೌಹಾಣ್ ಸ್ಮಾರಕಕ್ಕೆ ನಮಿಸಿ ಪ್ರತಿಭಟನೆಯ ಕಹಳೆ ಊದಿದ್ದಾರೆ. ಇತ್ತ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ವಿರುದ್ಧ ಸ್ಪೀಕರ್ ರಾಹುಲ್ ನಾರ್ವೇಕರ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಬಂಡೆದ್ದವರ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವ ಎನ್ಸಿಪಿ ಪಕ್ಷಾಂತರ ನಿಷೇಧ ಕಾಯ್ದೆಯಡಿಯಲ್ಲಿ ಅಜಿತ್ ಪವಾರ್ರನ್ನ ಅನರ್ಹಗೊಳಿಸುವಂತೆ ಸ್ಪೀಕರ್ಗೆ ಮನವಿ ಮಾಡಿದೆ. ಅಲ್ಲದೆ ಎನ್ಸಿಪಿ ಕಚೇರಿಯಲ್ಲಿ ಇದ್ದ ಅಜಿತ್ ಪವಾರ್ ಫೋಟೋವನ್ನ ತೆಗೆದುಹಾಕಲಾಗಿದೆ. ಈ ಮೂಲಕ ಭಾರಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ.